ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಸ್ನ್ಯಾಕ್ಸನ್ನು ಟ್ರೈ ಮಾಡಿ ನೋಡಿರಿ. ಸೂಪರ್ ಆಗಿರುತ್ತೆ ನೋಡಿರಿ. ಬಾಯಿಗೆ ಒಳ್ಳೆ ರುಚಿ ಕೊಡುವಂತಹ ಗರಿ ಗರಿ ಆದಂಥ ಸ್ನ್ಯಾಕ್ಸ್ ರೆಸಿಪಿನ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ, ಆವಾಗಲೇ ನಿಮಗೆ ಗೊತ್ತಾಗುತ್ತೆ. ನೋಡಿರಿ ಇಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ಕೇವಲ ಒಂದು ಆಲೂಗಡ್ಡೆ ಮಾತ್ರ ಬಳಸಿ ನಾವು ಮಾಡ್ತಾಯಿದ್ದೀನಿ. ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ, ಏನೇನು ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡ್ಬಿಟ್ಟು ಈಸಿಯಾಗಿ ನಾವು ಇದನ್ನು ಮಾಡ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕೋಣ. ಈಗ ನಾವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಬೇಕು. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಅಜ್ವೈನನ್ನು ಸ್ವಲ್ಪ ಈ ಥರ ಕೈಯಿಂದ ತಿಕ್ಕಿ ಹಾಕ್ರಿ, ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ನೋಡಿರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ 1 ಚಿಟಿಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಹಿಟ್ಟಿಗೆ. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ರಿ. ಒಂದೇ 1 ಸ್ಪೂನಷ್ಟು ಹಾಕ್ರಿ. ನೋಡಿ, ಇದು ಬಿಸಿ ಎಣ್ಣೆ ಅಲ್ಲ, ತಣ್ಣಗಿರುವಂಥ ಎಣ್ಣೆನೇ ಹಾಕ್ತಾಯಿದ್ದೀನಿ. ಎಣ್ಣೆ ಬೇಡ ಅನ್ನೋರು ನೀವು ತುಪ್ಪನಾದರೂ ಬಳಸ್ಬೋದು. ಈಗ ಇದನ್ನೆಲ್ಲದನ್ನು ಡ್ರೈ ಮಿಕ್ಸು ಮಾಡಿರಿ. ಅಂದರೆ ಎಣ್ಣೆ, ಉಪ್ಪು, ಅಜ್ವೈನ್ ಎಲ್ಲದನ್ನು ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿರಿ. ಎಣ್ಣೆ ಹಾಕಿರ್ತೀವಲ್ವ, ಅದನ್ನು ಚೆನ್ನಾಗಿ ಹಿಟ್ಟಿನ ಜೊತೆ ಈ ಥರ ಮಿಕ್ಸ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿರಿ. ಈ ರೀತಿ ಇದನ್ನು ಫಸ್ಟು ಒಂದು ನಿಮಿಷ ಇದನ್ನು ಡ್ರೈ ಮಿಕ್ಸ್ ಮಾಡಿರಿ. ಆಮೇಲೆ ಇದಕ್ಕೆ ನೋಡಿರಿ ಸ್ವಲ್ಪನೇ ನೀರು ಹಾಕಿ ಇದನ್ನು ನಾದ್ಕೋಬೇಕಾಗುತ್ತೆ. ಅದಕ್ಕೆ ಮುಂಚೆ ಇಲ್ಲಿ ನೋಡಿರಿ 2 ಸ್ಪೂನಷ್ಟು ನಾನು ಬಾಂಬೆ ರವಾನ ಹಾಕ್ತಾಯಿದ್ದೀನಿ, ಅಥವಾ ಚಿರೋಟಿ ರವೆ ಯಾವುದಿದ್ರೆ ಅದನ್ನು ಯೂಸ್ ಮಾಡಿಕೊಡ್ರಿ. ನಿಮ್ಗೆ ಯಾವ್ದು ಅವೈಲೇಬಲ್ ಇದನ್ನು ಅದನ್ನು ಹಾಕಿರಿ. 2 ಸ್ಪೂನಷ್ಟು ಮಾತ್ರ ಬಳಸ್ತಾ ಇದ್ದೀನಿ. ಈ ರವೆ ಹಾಕೋದ್ರಿಂದ ನೋಡಿರಿ ಇನ್ನೂ ಎಕ್ಸ್ಟ್ರಾಡಿನರಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದನ್ನು ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು. ಹಿಟ್ಟು ಯಾವ ರೀತಿ ನಾದಬೇಕು ಅಂದರೆ, ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾದಬಾರ್ದು. ತುಂಬ ಗಟ್ಟಿಯಾದಂಥ ಹಿಟ್ಟನ್ನು ಇಲ್ಲಿ ನಾವು ರೆಡಿ ಮಾಡ್ಕೋಬೇಕು. ಏಕೆಂದರೆ ನಾವು ಲಟ್ಟಿಸ್ಬೇಕಾದ್ರೆ ನೋಡಿರಿ ತುಂಬ ಇನ್ನೂ ಸಾಫ್ಟ್ ಆಗುತ್ತೆ ಇದು. ಅದಕ್ಕಾಗಿ ನಾವು ಫಸ್ಟ್ ನಾದಬೇಕಾದ್ರೇ ಸ್ವಲ್ಪ ಇದನ್ನು ಗಟ್ಟಿಯಾಗಿ ನಾದ್ಕೋಬೇಕು ನೋಡಿರಿ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಇದನ್ನು ನಾದ್ಕೊಳ್ರಿ. ಏಕೆಂದರೆ ರವೆ ಕೂಡ ನೆನೆದ ಮೇಲೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಇದು ಒಂದು 10ರಿಂದ 15 ನಿಮಿಷ ಇದನ್ನು ನೆನೆಗೆ ಇಡಬೇಕಾಗುತ್ತೆ ನೋಡಿರಿ. ಇಷ್ಟು ಗಟ್ಟಿಯಾಗಿ ನಾದಬೇಕು. ಹಾಗಾಗಿ ನೀವು ಒಂದೇ ಸರಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪನೇ ನೀರು ಹಾಕಿ ನಾದ್ಕೊಳ್ರಿ. ನೋಡಿರಿ ಈ ರೀತಿಯೇ ನಾದ್ಕೊಳ್ರಿ. ನಾನಿಲ್ಲಿ ಎಷ್ಟು ಗಟ್ಟಿಯಾಗಿರಬೇಕು, ಯಾವ ಹದಕ್ಕಿರಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ನೀವು ಹೇಗೆ ಮಿದ್ದುತ್ತೀರೋ ಅದೇ ರೀತಿ ಹದವಾಗಿ ಬರುತ್ತೆ ನೋಡಿರಿ ಹಿಟ್ಟು. ಚೆನ್ನಾಗಿ ನೋಡಿರಿ, ಇಲ್ಲಿ ಈ ರೀತಿ ನಾದ್ಕೋಬೇಕು. ಇಷ್ಟು ಗಟ್ಟಿಯಾದರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ಲೇಯರ್ಸ್ ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ಹಿಟ್ಟು ಗಟ್ಟಿಯಾಗಿರಬೇಕು. ಈಗ ಇದನ್ನು ಒಂದು 15 ನಿಮಿಷ ನೆನೆಯಕ್ಕೆ ಬಿಡ್ತೀನಿ ನಾನು. ಅಂದರೆ ರವೆ ಎಲ್ಲ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಇಲ್ಲಿ ನೋಡಿರಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ, ನಾನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಕುದಿಸಿದಂಥ ಆಲೂಗಡ್ಡೆನ ಬಳಸಿದ್ದೀನಿ ನೋಡಿರಿ. ಇದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಚೆನ್ನಾಗಿ ನೀಟಾಗಿ ಬಿಡಿಸ್ಕೊಂಡು ತೊಗೊಳ್ರಿ. ಸರಿಯಾಗಿ ಬಾಯ್ಲ್ ಆಗಿರಬೇಕು, ಆವಾಗ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಕುದಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಸಾಫ್ಟಾಗಿ ಬೇಯಿಸ್ಕೊಳ್ರಿ ಆಲೂಗಡ್ಡೆನ, ತುಂಬ ಚೆನ್ನಾಗಿ ಬರುತ್ತೆ ಆವಾಗ. ನೋಡಿ, ಇದ್ರ ಸಿಪ್ಪೆ ಎಲ್ಲ ತೆಗೆದು ನಾನಿಲ್ಲಿ ತಗೋತಾ ಇದ್ದೀನಿ. ಇದನ್ನು ಇವಾಗ ಏನು ಮಾಡಬೇಕು ಅಂದರೆ, ನಾನಿಲ್ಲಿ ಗ್ರೇಟ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ನೀವು ಚೆನ್ನಾಗಿದ್ದನ್ನು ಯಾವುದೇ ಗಂಟುಗಳಿಲ್ದಿರೋ ರೀತಿ ಸ್ಮ್ಯಾಶ್ ಮಾಡ್ಕೋಬೋದು. ನಾನಿಲ್ಲಿ ಕಾಯಿ ತುರಿ ಎಲ್ಲ ತುರಿತೀವಲ್ವ, ಅದರಿಂದ ನಾನು ಗ್ರೇಟ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಕೂಡ ಇದರಲ್ಲಿ ಗಂಟುಗಳು ಇರಬಾರ್ದು. ಇದು ಪೂರ್ತಿ ಸಾಫ್ಟ್ ಆದಂಥ ಪೇಸ್ಟ್ ಥರ ಆಗಬೇಕು. ಹಾಗಾಗಿ ನಾನಿಲ್ಲಿ ಗ್ರೇಟ್ ಮಾಡ್ತಾಯಿದ್ದೀನಿ ನೋಡಿರಿ. ಆಲೂಗಡ್ಡೆ ಚೆನ್ನಾಗಿ ಬೆಂದರೆ ಮಾತ್ರ ಇದು ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ಎಲ್ಲದನ್ನು ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದು. ಈಗ ಸ್ವಲ್ಪ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ನೀವೇನಾದರೂ ಜಾಸ್ತಿ ಜನ ಇದ್ದರೆ, ನಿಮಗೆ ಜಾಸ್ತಿ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು ಇದನ್ನು ಜಾಸ್ತಿ ಯೂಸ್ ಮಾಡಬೇಕು. ಅಂದರೆ ನಾವು 1 ಆಲೂಗಡ್ಡೆ ತೊಗೊಂಡಿದ್ದೀನಿ, ನೀವು 2 ಆಲೂಗಡ್ಡೆ ಬಳಸಬೇಕು. ಈಗ ನೋಡಿರಿ, ಇದಕ್ಕೆ ಖಾರಕ್ಕೆ ತಕ್ಕಷ್ಟು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ನೋಡಿರಿ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಕೈಯಿಂದ ಈ ಥರ ತಿಕ್ಕಿ ಹಾಕ್ರಿ. ಇದ್ರ ಫ್ಲೇವರ್ ಮಾತ್ರ ಅದ್ಭುತವಾಗಿರುತ್ತೆ ನೋಡಿರಿ. ರುಚಿ ಕೂಡ ಸೂಪರಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿಕೊಡ್ರಿ ಎಲ್ಲ ಮಸಾಲನ. ನೋಡಿರಿ, ಇವೆಲ್ಲ ಮಸಾಲೆಗಳು ಮನೆಯಲ್ಲೇ ಅವೈಲೇಬಲ್ ಇರುತ್ತೆ. ಎಲ್ಲದೂ ಇರುತ್ತೆ ನೋಡಿರಿ. ಇವಾಗ ಅದನ್ನೇ ಬಳಸ್ಕೊಂಡು ನಾವು ಮಾಡ್ತಾಯಿದ್ದೀನಿ ಇವತ್ತು.
ಮನೆಯಲ್ಲೇ ಈಸಿಯಾಗಿ ಸಿಗುವಂತಹ ಸಾಮಗ್ರಿಗಳಿಂದ ನೀವು ಟೇಸ್ಟಿಯಾದಂಥ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೋಬೋದು. ಯಾವುದೇ ಗಂಟುಗಳಿಲ್ದಿರೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗೋ ರೀತಿ ಸಾಫ್ಟ್ ಆದಂಥ ಪೇಸ್ಟ್ ಥರ ಇದನ್ನು ರೆಡಿ ಮಾಡಿಕೊಂಡು ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ನೋಡಿರಿ ಈ ರೀತಿ ಮೆತ್ತಗಾಗಬೇಕು ಪೂರ್ತಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿರಿ ಹಿಟ್ಟು ಇವಾಗಲೇ ಒಂದು 15 ನಿಮಿಷ ನಾನು ನೆನೆಯಕ್ಕೆ ಇಟ್ಟಿದ್ದೆ. ಟೈಮ್ ಇದ್ದರೆ ಒಂದು ಹಾಫ್ ಆನ್ ಅವರ್ ಆದರೂ ಇಡ್ಬೋದು, ಯಾಕಂದರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಕೈಯಿಂದ ಮಿದ್ಕೊಳ್ರಿ. ನೀವು ಯಾವ ರೀತಿ ಮಿದ್ದುತ್ತೀರೋ ಅದೇ ರೀತಿ ಹದವಾಗಿ ಬರುತ್ತೆ ಹಿಟ್ಟು. ಆಮೇಲೆ ಲೇಯರ್ಸು ತುಂಬ ಚೆನ್ನಾಗಿ ಬರುತ್ತೆ, ಕಟ್ಟಾಗೋದಿಲ್ಲ. ನೋಡಿರಿ ಈಗ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದು. ಈಗ ಇದನ್ನು ನಾನಿಲ್ಲಿ ಪೂರ್ತಿ ಒಂದು ದೊಡ್ಡದಾದಂಥ ಉಳ್ಳೆ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಮಾಡ್ಕೋಬೇಕು. ನೋಡಿರಿ ಎಷ್ಟು ಗಟ್ಟಿಯಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಸ್ವಲ್ಪ ಇದನ್ನು ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ನಾವು ಚಪಾತಿ ಲಟ್ಟಿಸ್ಕೊತೀವಲ್ವ ಅದೇ ರೀತಿ ಲಟ್ಟಿಸ್ಕೊಡ್ರಿ ಸರಿಯಾಗಿ. ಗಟ್ಟಿ ಇರೋದ್ರಿಂದ 1-2 ನಿಮಿಷ ಟೈಮ್ ತೊಗೊಳುತ್ತೆ, ಪರವಾಗಿಲ್ಲ. ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೊಡ್ರಿ, ಏನಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮೇಲೆ ಕೆಳಗೆ ಚೆನ್ನಾಗಿ ಹಿಟ್ಟು ಹಾಕ್ರಿ, ಆವಾಗ ಅಂಟ್ಕೊಳ್ಳೋದಿಲ್ಲ, ಕೆಳಗೆ ಫ್ಲೋರಿಗೆಲ್ಲ ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿರಿ ನಾವು ಸೇಮ್ ಚಪಾತಿ ಹೇಗೆ ಲಟ್ಟಿಸ್ಕೊತೀವೋ ಅದೇ ರೀತಿ ಲಟ್ಟಿಸ್ಕೊಂಡು ಇದನ್ನು ರೆಡಿ ಮಾಡಿಕೊಡ್ರಿ. ಪೂರ್ತಿ ದೊಡ್ಡದಾದಂತಹ ಚಪಾತಿ ಲಟ್ಟಿಸ್ತಾ ಇದ್ದೀನಿ ನಾನಿಲ್ಲಿ. ತುಂಬ ದಪ್ಪಗೆ ಇರಬಾರ್ದು, ಇದು ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಸೈಜ್ನಲ್ಲಿ ನೀವು ಇದನ್ನು ಲಟ್ಟಿಸ್ಕೊಳ್ರಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ಒಂದು ಹತ್ರ ದಪ್ಪ ಒಂದು ಹತ್ರ ತೆಳ್ಳಗೆ ಲಟ್ಟಿಸ್ಕೊಬೇಡ್ರಿ. ಪೂರ್ತಿ ನೋಡಿ ಎಡ್ಜಸ್ ಎಲ್ಲ ಚೆನ್ನಾಗಿ ಈ ಥರ ಮಾಡಿಕೊಳ್ರಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಇಷ್ಟು ತೆಳ್ಳಗಾದರೆ ಸಾಕು. ತುಂಬ ಒಂದೇ ಉಳ್ಳಿನಲ್ಲೇ ನಾನು ದೊಡ್ಡದಾದ ಚಪಾತಿನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಲಟ್ಸೋಕ್ಕೆ ಬರೋದಿಲ್ಲ ಚೆನ್ನಾಗಿ ಅನ್ನೋರು ಏನು ಮಾಡಬೇಕು, 2 ಪಾರ್ಟ್ ಮಾಡಿ ನೀವು ಲಟ್ಟಿಸ್ಬೋದು, ಸಣ್ಣದಾಗಿನೂ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ದೊಡ್ಡ ಗಾತ್ರದ ಮಾಡ್ಕೊಂಡಿದ್ದೆ, ಅಂದರೆ ಈಸಿಯಾಗಿ ಬೇಗ ಆಗುತ್ತೆ ಅಂಥೇಳಿ. ಇದನ್ನು ನೀಟಾಗಿ ಇನ್ನೊಂದು ಸರಿ ಶೀಟನ್ನು ರೆಡಿ ಮಾಡ್ಕೊಳ್ರಿ. ಈಗ ನೋಡಿರಿ ಇದಕ್ಕೆ ಶೀಟ್ ಇಲ್ಲಿ ರೆಡಿಯಾಗಿದೆ, ನೋಡ್ತಿರ್ಬೋದು ನಾನು ಎಷ್ಟು ದೊಡ್ಡದು ಲಟ್ಟಿಸ್ಕೊಂಡಿದ್ದೀನಿ ಅಂಥೇಳಿ. ನೋಡಿರಿ ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಗೂ ಬೇಡ, ಇಷ್ಟು ದಪ್ಪ ಇದ್ದರೆ ಸಾಕು. ನೋಡ್ರಿ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಲಟ್ಟಿಸ್ಕೊಂಡ್ರೆ ಪರ್ಫೆಕ್ಟಾಗಿ ನಾನು ಮಾಡಿರೋ ರೀತಿಯಲ್ಲೇ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿರಿ ತುಂಬ ದಪ್ಪಗಾದರೆ ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ತುಂಬ ತೆಳ್ಳಗಾಗಿದ್ರೂ ಹರಿದೋಗ್ಬಿಡುತ್ತೆ, ಕಟ್ಟಾಗುತ್ತೆ. ಈಗ ನೋಡಿರಿ ಈ ಆಲೂಗಡ್ಡೆ ಪೇಸ್ಟನ್ನು ಲಟ್ಟಿಸ್ಕೊಂಡಿರುವಂಥ ಚಪಾತಿಗೆ ಹಚ್ಚಿರಿ, ಸರಿಯಾಗಿ ಹಚ್ಕೊಳ್ರಿ. ಸ್ವಲ್ಪ ಏನಾದರೂ ಇದು ಪೂರ್ತಿ ಡ್ರೈ ಆದರೆ ಇದಕ್ಕೆ 1 ಸ್ಪೂನ್ ಎಣ್ಣೆ ಆದರೂ ಅಥವಾ 1 ಸ್ಪೂನ್ ನೀರಾದರೂ ಹಾಕಿ ನೀವು ಮಿಕ್ಸ್ ಮಾಡಿ ಹಚ್ಬೋದು, ಆವಾಗ ನೀಟಾಗಿ ಕೋಟಿಂಗ್ ಕುತ್ಕೊಳ್ಳುತ್ತೆ. ನೋಡಿರಿ ಸರಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿರಿ. ನೋಡಿರಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇದನ್ನು ಆಲೂಗಡ್ಡೆ ಪೇಸ್ಟನ್ನು ಹಚ್ಚಬೇಕು. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸ್ನ್ಯಾಕ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ ಒಂದು ಹತ್ರ ದಪ್ಪಗೆ ಒಂದು ಹತ್ರ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಎಲ್ಲ ಕಡೆ ಈಕ್ವಲ್ ಆಗಿ ಈ ಥರ ಹಚ್ಕೊಂಡು ಇದನ್ನು ಮಸಾಲ ಶೀಟನ್ನು ರೆಡಿ ಮಾಡ್ಕೊಳ್ರಿ. ಈಗ ನೋಡ್ರಿ ಎಲ್ಲ ರೆಡಿಯಾಗಿದೆ, ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಎಲ್ಲ ಕಡೆ. ನಾನು ಇದನ್ನು ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಬೇಕಾದ್ರೆ ಒಂದು ಲಕ್ಷ್ಯ ಇರಲಿ, ಇದನ್ನು ಎರಡು ಸರಿ ಅಷ್ಟೇ ಫೋಲ್ಡ್ ಮಾಡಬೇಕು. ನೋಡಿರಿ ಈಗ ಒಂದು ಸರಿ ಆಯಿತು. ಈಗ ನೆಕ್ಸ್ಟು ಇನ್ನೊಂದು ಸರಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಇಷ್ಟು 2 ಸರಿ ಫೋಲ್ಡ್ ಮಾಡಿ ಇದನ್ನೇನು ಮಾಡಬೇಕು, ನೆಕ್ಸ್ಟು ನಾವು ಒಂದು ಚಾಕುವಿನ ಸಹಾಯದಿಂದ ಇದನ್ನು ಕಟ್ ಮಾಡ್ಕೊಳ್ರಿ. ನೀವು ಎಲ್ಲಿಗೆ ಮಡಚಿರ್ತೀರೋ ಅಲ್ಲಿಗೆ ಲಾಸ್ಟಲ್ಲಿ ಇದನ್ನು ಕಟ್ ಮಾಡ್ಕೊಳ್ರಿ. ನೋಡಿ ಈ ರೀತಿ ಈಸಿಯಾಗಿ ಇದನ್ನು ತಗೋಬೋದು. ನಾವು ಈ ಥರ ಕಟ್ ಮಾಡ್ಕೋಬೇಕು. ನಾವು 2 ಫೋಲ್ಡ್ ಏನು ಮಡಚಿರ್ತೀವಲ್ವ ಅಲ್ಲಿಗೆ ಲಾಸ್ಟಲ್ಲಿ ಇದನ್ನು ಕಟ್ ಮಾಡಿಕೊಂಡು ಲಾಸ್ಟಿಗೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿರಿ. ಮೇಲೆಯಿಂದ ಪ್ರೆಸ್ ಮಾಡೋದ್ರಿಂದ ನಾವೇನು ಇದು ಫಿಲ್ ಮಾಡಿರ್ತೀವಲ್ಲ ಆಲೂಗಡ್ಡೆ ಮಸಾಲ, ಅದು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ, ಅಂಟುಕೊಳ್ಳುತ್ತೆ, ಹೊರಗಡೆ ಬರೋದಿಲ್ಲ. ನೋಡಿರಿ ಈಗ ಇನ್ನೊಂದು ಸರಿ ಇನ್ನೊಂದು ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡಿರಿ ಪರ್ಫೆಕ್ಟಾಗಿ ಬರುತ್ತೆ, ಆದರೆ ಇದು ತುಂಬ ತೆಳ್ಳಗಿರಬಾರ್ದು, ತುಂಬ ತೆಳ್ಳಗಿದ್ರೆ ಕಟ್ಟ. ನೋಡಿ ಈ ರೀತಿ ಮತ್ತೆ ಇದನ್ನು ಫೋಲ್ಡ್ ಮಾಡಿ ನೀವು ಇದನ್ನು ಮತ್ತೆ ಮೊದಲಿನ ಥರ ತೋರಿಸಿದ್ನಲ್ವ ಅದೇ ರೀತಿ ಇದನ್ನು 2 ಸತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ರಿ. ಇಲ್ಲಿ ನೋಡಿರಿ ಹಿಟ್ಟು ಕರೆಕ್ಟಾಗಿ ನೋಡಿರಿ ಗಟ್ಟಿಯಾಗಿದ್ದರೆ ಮಾತ್ರ ಇದು ಪರ್ಫೆಕ್ಟಾಗಿ ಬರುತ್ತೆ. ನೀವು ಪೂರ್ತಿ ಮೆತ್ತಗೆ ಚಪಾತಿ ಹಿಟ್ಟಿನ ಥರ ನಾದ್ಕೊಂಡು ಇದನ್ನು ಲಟ್ಟಿಸ್ಕೊಂಡ್ರೆ ಬರೋದಿಲ್ಲ. ನೋಡಿರಿ ಇದೇ ರೀತಿಯೇ ಸ್ವಲ್ಪ ಗಟ್ಟಿಯಾಗಿದ್ರೇ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿರಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಸ್ವಲ್ಪ ಇದೇ ರೀತಿ ಎಲ್ಲ
ಎಲ್ಲ ಲೇಯರ್ಸನ್ನು ಇದೇ ರೀತಿ ನೀವು ಎರಡೆರಡು ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ರಿ. ತುಂಬ ಫೋಲ್ಡ್ ಮಾಡೋಕ್ಕೆ ಹೋಗ್ಬೇಡ್ರಿ, 2 ಸರಿ ಫೋಲ್ಡ್ ಮಾಡಿ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಎಲ್ಲ ರೀತಿ ರೆಸಿಪಿಗಳಿಗೋಸ್ಕರ ನೀವು ಚಾನಲ್ನಲ್ಲಿ ಹೋಗಿ ಸರ್ಚ್ ಮಾಡಿದರೆ ಅಥವಾ ಚಾನಲ್ನಲ್ಲಿ ಹೋಗಿ ವೀಡಿಯೋಸ್ಗಳನ್ನು ನೋಡಿದರೆ ಎಲ್ಲ ವೀಡಿಯೋಗಳು ನಿಮಗೆ ಅವೈಲೇಬಲ್ ಇರುತ್ತೆ. ನಿಮಗೆ ಅಲ್ಲೆಲ್ಲ ಯಾವುದಾದ್ರೂ ವೀಡಿಯೋಗಳು ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ಸ್ಗಿಂತ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನೋಡಿ ಇಲ್ಲಿ ಎಲ್ಲ ಲೇಯರ್ಸನ್ನು ನಾನಿಲ್ಲಿ ರೆಡಿ ಮಾಡಿ ತೊಗೊಂಡಿದ್ದೀನಿ. ಇವಾಗ ನೋಡ್ರಿ, ಇವೆಲ್ಲ ಲೇಯರ್ಸ್ನ ನಾವು 2 ಫೋಲ್ಡ್ ಮಾಡಿ ಮಡಚಿರ್ತೀವಲ್ವ, ಇದನ್ನು ಮಧ್ಯಕ್ಕೆ ತೊಗೊಂಡು ನೋಡ್ರಿ ಈ ಥರ ಕಟ್ ಮಾಡ್ಕೋಬೇಕು. ಇದ್ರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಅಂದರೆ ಏನಾಗುತ್ತೆ, ಇನ್ನೂ ಜಾಸ್ತಿ ಲೇಯರ್ಸ್ ಇದ್ರಾಗೆ ಬರುತ್ತೆ ನೋಡ್ರಿ. ಆವಾಗ ಗರಿ ಗರಿಯಾಗಿ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಇಷ್ಟು ಪರ್ಫೆಕ್ಟಾಗಿ ಬಂದಿದೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ದಪ್ಪ ಅನಿಸೋದಿಲ್ಲ, ತುಂಬ ಸರಿಯಾಗಿ ನೀಟಾಗಿ ಬರುತ್ತೆ ನೋಡ್ರಿ. ಇದನ್ನು ಈ ರೀತಿ ರಿಬ್ಬನ್ ನಾವು ಫೋಲ್ಡ್ ಮಾಡ್ತೀವಲ್ವ, ಆ ರೀತಿ ಫೋಲ್ಡ್ ಮಾಡ್ಕೊಳ್ರಿ. ನೋಡಿ ಈ ಥರ ಸುತ್ತುತ್ತಾ ಹೋಗ್ರಿ, ನೀಟಾಗಿ ಬರುತ್ತೆ. ನೋಡ್ತಿರ್ಬೋದು, ಇದೇ ರೀತಿಯೇ ನೀವು ಮಾಡ್ಕೋಬೇಕು. ಇಲ್ಲಾಂದರೆ ರೌಂಡಾಗಿ ಆದರೂ ಮಾಡ್ಕೋಬೇಕು, ಇಲ್ಲಾಂದರೆ ಈ ರೀತಿನಾದ್ರೂ ಮಾಡ್ಕೊಳ್ರಿ. ನಿಮ್ಗೆ ಹೇಗೆ ಇಷ್ಟನೋ ಆ ರೀತಿ ಇದನ್ನು ಫೋಲ್ಡ್ ಮಾಡ್ಕೊಳ್ರಿ. ಲಾಸ್ಟಲ್ಲಿ ಏನಿರುತ್ತಲ್ವ ಇದು ಎಡ್ಜಸ್ಸು, ಇದನ್ನು ಹಿಂದ್ಗಡೆ ಈ ರೀತಿ ಪ್ರೆಸ್ ಮಾಡ್ಕೊಬಿಡ್ರಿ, ನೀಟಾಗಿ ಅಂಟ್ಕೊಳ್ಳುತ್ತೆ ಅದು. ಈ ರೀತಿ ಆದರೆ ನೋಡಿರಿ ಪರ್ಫೆಕ್ಟ್ ಆದ ರೀತಿಯಲ್ಲಿ ರೆಡಿ ಆಗುತ್ತೆ ಶೇಪ್ನಲ್ಲಿ. ನಿಮಗೆ ಯಾವ ರೀತಿ ಶೇಪ್ ಇಷ್ಟನೋ ಆ ರೀತಿ ನೀವು ಇದನ್ನು ಮಾಡ್ಕೋಬೋದು. ಈಗ ನೋಡಿರಿ, ನೆಕ್ಸ್ಟು ತೋರಿಸ್ತಾ ಇದ್ದೀನಿ ನಾನು ಇನ್ನೊಂದು. ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ರಿ. ಇದೇ ರೀತಿ ಎಲ್ಲದನ್ನು ನೀವು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಎಲ್ಲ ಫೋಲ್ಡ್ ಮಾಡ್ಕೊಂಡಿರುವಂಥ ಲೇಯರ್ಸ್ಗಳನ್ನು ನೀವು ಸುತ್ಕೋಬೇಕು. ಇದಕ್ಕೆ ಯಾವುದೇ ಸ್ಲಾರಿ ಅದೇನು ಬೇಕಾಗಿಲ್ಲ ನೋಡ್ರಿ. ಇದನ್ನು ಹೀಗೇ ಡೈರೆಕ್ಟಾಗಿ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಮೊದಲು ತೋರಿಸಿರೋ ರೀತಿಯಲ್ಲೇ ಇದನ್ನು ಸುತ್ಕೊಳ್ರಿ. ಆಲೂಗಡ್ಡೆ ಫಿಲ್ ಮಾಡಿರುವಂಥ ಮಸಾಲದೇನಿರುತ್ತೋ ಅದನ್ನು ಒಂದು ರೀತಿ ಮೇಲ್ಗಡೆ ಈ ಥರ ಮೇಲೆ ಮಾಡಿ ಸುತ್ಕೊಳ್ರಿ, ನೀಟಾಗಿ ಬರುತ್ತೆ. ಆವಾಗ ನೋಡಿರಿ, ಸ್ವಲ್ಪ ಇದನ್ನು ಪ್ರೆಸ್ ಮಾಡಿರಿ ಕೈಯಿಂದ. ಫಿಲ್ಲಿಂಗೆಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಹೊರಗಡೆ ಬರೋದಿಲ್ಲ ನೋಡಿರಿ. ಇದೇ ರೀತಿ ನಾನು ಎಲ್ಲದನ್ನು ಸ್ನ್ಯಾಕ್ಸು ರೆಡಿ ಮಾಡಿ ತಗೊಂಡು ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಇದಕ್ಕೇನು ಮಾಡೋಣ ಅಂದರೆ, ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿರಿ. ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ, ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೀವು ಬಳಸ್ಬೋದು. ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳನ್ನು ಸ್ವಲ್ಪ ಇದನ್ನು ಮೇಲ್ಗಡೆಯಿಂದ ಹಚ್ಚೋಣ, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ, ಆಮೇಲೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಈ ಎಳ್ಳು ಹಚ್ಚೋದ್ರಿಂದ ಸ್ನ್ಯಾಕ್ಸಿಗೆ ಒಳ್ಳೆ ರುಚಿ ಕೊಡುತ್ತೆ ನೋಡಿರಿ. ಇದೇ ರೀತಿ ಸ್ವಲ್ಪ ಹಚ್ಚಿ ಇದನ್ನು ಪ್ರೆಸ್ ಮಾಡಿರಿ. ಚೆನ್ನಾಗಿ ಇದನ್ನು ಪ್ರೆಸ್ ಮಾಡಿದ್ರೆ ನೀಟಾಗಿ ಕುಂತ್ಕೊಳ್ಳುತ್ತೆ, ಅಂಟ್ಕೊಳ್ಳುತ್ತೆ, ಆಮೇಲೆ ಕರಿಬೇಕಾದ್ರೆ ಇದು ಹೊರಗಡೆ ಬರೋದಿಲ್ಲ. ಈ ರೀತಿ ನಿಧಾನಕ್ಕೆ ಸ್ವಲ್ಪ ಇದನ್ನು ಕೈಯಿಂದ ಪ್ರೆಸ್ ಮಾಡಿಕೊಡ್ರೆ ಅಂಟ್ಕೊಳ್ಳುತ್ತೆ. ಮೇಲೇನು ಆಲೂಗಡ್ಡೆ ಮಸಾಲ ಕಾಣಿಸ್ತಿರುತ್ತಲ್ವ, ಆ ಪಾರ್ಟಿಗೆ ನೀವು ಇದನ್ನು ಎಳ್ಳನ್ನು ಹಚ್ಚಬೇಕು, ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿರಿ. ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮತ್ತು ಎಳ್ಳನ್ನು ಹಚ್ಚಿದರೆ ನೋಡಿರಿ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಒಂಥರ ಅಟ್ರ್ಯಾಕ್ಷನ್ ಇರುತ್ತೆ ನೋಡಿರಿ, ತಿನ್ನೋದಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ. ಎಳ್ಳು ತುಂಬ ಒಳ್ಳೆ ರುಚಿ ಕೊಡುತ್ತೆ ಈ ಸ್ನ್ಯಾಕ್ಸಿಗೆ ನೋಡಿ. ಇದೇ ರೀತಿ ಎಲ್ಲದಕ್ಕೂ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಪ್ರೆಸ್ ಮಾಡಿ ಹಚ್ಕೊಳ್ರಿ. ನಿಮಗೇನಾದರೂ ಇದು ಪ್ರೆಸ್ ಆಗಲಿಲ್ಲ, ಅಂಟ್ಕೊಳ್ಳಿಲ್ಲ ಅಂದರೆ ಒಂದು ಹನಿ ನೀರು ಸವರ್ಬಿಟ್ಟು ಹಚ್ಚಿರಿ, ಆವಾಗ ನೀಟಾಗಿ ಅಂಟ್ಕೊಳ್ಳುತ್ತೆ. ಮಾಮೂಲಾಗಿ ಅಂಟ್ಕೊಳ್ಳುತ್ತೆ, ಯಾಕಂದರೆ ನಾವು ಆಲೂಗಡ್ಡೆ ಮಸಾಲೆ ಇರುತ್ತಲ್ವ, ಅದಕ್ಕೆ ಈಸಿಯಾಗಿ ಪ್ರೆಸ್ ಆಗುತ್ತೆ ನೋಡಿರಿ. ಇಲ್ಲಿ ಎಲ್ಲದಕ್ಕೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಚ್ಕೊಂಡ್ಬಿಟ್ಟು. ಈಗ ನೋಡಿರಿ, ತವಾನ ಬಿಸಿ ಮಾಡಿಕೊಂಡು 1-2 ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ, 2 ಟೇಬಲ್ ಸ್ಪೂನಷ್ಟು. ನಾನು ಇದನ್ನ ಇಲ್ಲಿ ಇವತ್ತು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ನೀವು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ಈಗ ನೋಡಿರಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ, ಒಂದೊಂದನೇ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ರಿ. ಸ್ವಲ್ಪ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ರಿ ಖಡಕ್ಕಾಗಿ. ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರೋದಿಲ್ಲ, ಮೆತ್ತಿಗೆ ಹಾಗೆ ಇರುತ್ತೆ ಹಸಿಯಾಗಿ. ಹಾಗಾಗಿ ಇದನ್ನು ಲೋ ಫ್ಲೇಮ್ ಇಟ್ಕೊಂಡೆ ಇದನ್ನು ಒಂದು 10 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ರಿ ಎಣ್ಣೆಯಲ್ಲಿ. ಸ್ನ್ಯಾಕ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ರಿ, ಇಲ್ಲಾಂದರೆ ಮೆತ್ತಗೆ ಬರುತ್ತೆ ನೋಡಿರಿ, ಬಜ್ಜಿ ಬೋಂಡ ಥರ ಮೆತ್ತಗಾಗ್ಬಿಡುತ್ತೆ ನೋಡಿರಿ. ಒಂದು ಕಡೆ ಫ್ರೈ ಆಗಿದೆ, ಚೆನ್ನಾಗಿ ಇದನ್ನು ತಿರುಗಿಸಾಕೋಣ. 2 ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ರಿ. ನೋಡಿ, ಎಲ್ಲ ಸ್ನ್ಯಾಕ್ಸನ್ನು ಈ ಥರ ತಿರುಗಿಸಿ ಹಾಕಿ 2 ಕಡೆ ಖಡಕ್ಕಾಗಿ ಫ್ರೈ ಮಾಡ್ಕೊಳ್ರಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೇಕ್ರಿಯಿಂದ ನೀವು ಯಾವುದೇ ಸ್ನ್ಯಾಕ್ಸನ್ನು ತರೋದೇ ಬಿಡ್ತೀರ ನೋಡಿರಿ, ಆ ಒಂದು ಒಳ್ಳೆ ರುಚಿ ಕೊಡ್ತಾ ಇರುತ್ತೆ ಇದು.
ಒಂದು ಸಾರಿ ಇದನ್ನು ನೀವು ಟ್ರೈ ಮಾಡಿ ನೋಡಿರಿ, ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳೇನಾದರೂ ಸ್ಪೆಷಲಾಗಿ ಕೇಳ್ತಾನೆ ಇರ್ತಾರೆ. ಈ ರೀತಿ ಟ್ರೈ ಮಾಡಿ ನೋಡಿರಿ, ಸೂಪರಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ಈಸಿಯಾಗಿ ನಾವು ಸ್ನ್ಯಾಕ್ಸನ್ನು ಮಾಡ್ಬೋದು. ಈಗ ನೋಡಿರಿ, ಎರಡು ಕಡೆ ಸರಿಯಾಗಿ ಫ್ರೈ ಆಗಿದ್ದಾವೆ. ಇದನ್ನು ಎಣ್ಣೆ ಬಸ್ಬಿಟ್ಟು ಚೆನ್ನಾಗಿ ತಗೊಳ್ರಿ. ಸರಿಯಾಗಿ ಎಣ್ಣೆ ಬಸ್ತಿರಿ. ಆಯಿಲೇನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿರೋದಿಲ್ಲ, ಯಾಕೆಂದರೆ ನಾವೆಲ್ಲ ಫಿಲ್ಲಿಂಗ್ ಗಟ್ಟಿಯಾಗಿ ಮಾಡಿರೋದ್ರಿಂದ, ಹಿಟ್ಟು ಕೂಡ ಗಟ್ಟಿಯಾಗಿರೋದ್ರಿಂದ ಎಣ್ಣೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿರೋದು. ನೋಡಿ, ಹೀಗೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ. ಯಾವುದೇ ಸಾಸ್ಗಳು ಬೇಡ, ಚಟ್ನಿಗಳು ಬೇಡ, ಹಾಗೇ ನೀವು ಇದನ್ನು ತಿನ್ಬೋದು. ನೋಡಿರಿ, ಈಸಿಯಾಗಿ ಇದೇ ರೀತಿ ನೀವು ಮಾಡ್ಕೊಳ್ರಿ. ಈ ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಇದನ್ನು ವಿಡಿಯೋನ ಶೇರ್ ಮಾಡ್ಕೊಳ್ರಿ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ದಯವಿಟ್ಟು ಈ ರೆಸಿಪಿ ಇಷ್ಟ ಅನಿಸಿದರೆ ಲೈಕ್ಸ್ ಕೊಡಿ, ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಇನ್ನೂ ಒಳ್ಳೆ ರೆಸಿಪಿಗಳು ಮಾಡೋದಕ್ಕೋಸ್ಕರ. ಇದೇ ರೀತಿ ಎಲ್ಲ ಸ್ನ್ಯಾಕ್ಸ್ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿದೆ, ಹೋಗಿ ಅಲ್ಲಿ ವಿಸಿಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.